ಬರುತ್ತಾ ನಿಮಗೂ ಕನ್ನಡ ಬರುತ್ತಾ? ಮತ್ತೆ ಹೇಳಿ ಜೋರಾಗಿ, ಕನ್ನಡ ಬರುತ್ತೆ, ನಾವು ಕನ್ನಡಿಗರ ಕನ್ನಡ ಬರುತ್ತೆ. ಹಾ, ಮತ್ತೆ ಈಗ ಯಾವ್ದ್ರ ರೇಟ್ ಜಾಸ್ತಿ ಆಗಿದೆ ಗೊತ್ತಾ? ಗೊತ್ತು. ಯಾವ್ದು? ಫಸ್ಟ್ ಐ ಮೀನ್ ಮೆಟ್ರೋದು ಅಂಡ್ ದೆನ್ ಪೆಟ್ರೋಲ್ ಅಂಡ್ ಡೀಸೆಲ್ ಅಂಡ್ ದೆನ್ ಆಮೇಲೆ ಬೇಳೆ ಅಂದ್ರೆ ನಾನು ನೋಡಿದೆ ಟಿವಿಯಲ್ಲಿ ಯಾರೋ ಹೇಳ್ತಿದ್ರು, ಬೈತಿದ್ರು ಒಂದು ಮೂಳೆ. ಆಯ್ತು ಹೇಳ್ತೀನಿ. ಅದ್ ಬಿಟ್ರೆ ಎಣ್ಣೆ ಅಡಿಗೆಗೆ ಹಾಕೋದು. ಅದ್ ಬಿಟ್ರೆ ಎಲ್ಲ ಬಿಟ್ರೆ ಹಾಲು ಇಂಪಾರ್ಟೆಂಟ್. ಈಗ ಬಂದ್ರಿ ನೋಡಿ, ಇದೆಲ್ಲ ನಿಮಗೆ ಗೊತ್ತಿತ್ತಾ? ಸ್ವಲ್ಪ ಗೊತ್ತಿತ್ತಾ? ಈಗ ಏನ್ ಹೇಳ್ತೀರಾ? ಸರ್ಕಾರಕ್ಕೆಲ್ಲ ರೇಟ್ ಜಾಸ್ತಿ ಮಾಡ್ತಾರಲ್ಲ. ಓಟ್ ಹಾಕಿ ಗೆಲ್ಸಿದೀರಾ ಅಲ್ವಾ? ಓಟ್ ಹಾಕಿ ಗೆಲ್ಸಿದೀರಾ ಅನ್ಭವಿಸಿ. ಅನ್ಭವಿಸಿ. ಇನ್ನೇನ್ ಮಾಡೋದಕ್ಕಾಗತ್ತೆ? ಆಯ್ತು. ಇವಾಗ ಲೈಕ್ ವಿ ನೋ ಒನ್ ಥಿಂಗ್, ಏನು ಫ್ರೀಯಾಗಿ ಸಿಕ್ಕೋದಿಲ್ಲ. ಹೌದು, ನಮ್ಗೆ ಇವರು ಬಸ್ ಫ್ರೀಯಾಗಿ ಕೊಡ್ತಿದ್ದಾರೆ ಅಂಡ್ ದೆನ್ ಇನ್ನೇನ್ ಮಾಡ್ತಿದ್ದಾರೆ, 2,000 ಅದೆಲ್ಲ ಕೊಡ್ತಿದ್ದಾರೆ ಅಂತ ಲೈಕ್ ಇಂಡೈರೆಕ್ಟ್ ಆಗಿ ಎಲ್ಲೋ ಇನ್ನೊಂದ್ ಕಡೆ ಎತ್ಕೊಂತಾರೆ ದುಡ್ಡನ್ನೆಲ್ಲ. ಸೊ ಅದು ಹಿಂಗೆ ಮಾಡ್ತಿರೋದು. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಸ್ ಅಲ್ಲಿ ಡೈಲಿ ಯಾರು ಓಡಾಡೋದಿಲ್ಲ ಒಂದ್ ಮನೆಯಿಂದ ಅಂತ ಅನ್ಕೊಳ್ಳೋಣ. ಬಟ್ ಡೈಲಿ ಎಲ್ರು ಹಾಲ್ ತಗೊಂತಾರೆ, ಎಣ್ಣೆ ಉಪಯೋಗಿಸ್ತಾರೆ, ಆಮೇಲೆ ಐ ಮೀನ್ ಗ್ರೋಸರೀಸ್ ತಗೊಂತಾರೆ. ಸೊ ಅದು ಇಂಪಾರ್ಟೆಂಟ್ ಥಿಂಗ್. ಬಸ್ ಅಥವಾ ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ. ಸೊ ಅದರಿಂದ ದುಡ್ಡು ಎತ್ಬೋದು ಅಂತ ಅವ್ರಿಗೆ ನೀಟಾಗಿ ಪ್ಲಾನ್ ಐತೆ. ಸೊ ಅದಕ್ಕೆ ಅವ್ರು ಅದನ್ನೆಲ್ಲ ಇನ್ಕ್ರೀಸ್ ಮಾಡಿದ್ದಾರೆ. ₹1,00,000 ಎಕ್ಸಾಕ್ಟ್ಲಿ. ಏನ್ ಓದ್ತಿದೇವಾ? ನಾನು ಇಂಜಿನಿಯರಿಂಗ್. ನೀವು ಇಂಜಿನಿಯರ್ ಆಗಬಾರ್ದಿತ್ತು, ನೀವೇನಾದ್ರು ರಾಜಕಾರಣಿ ಆಗ್ಬೇಕಿತ್ತು. ಬಹಳ ಚೆನ್ನಾಗಿ ಯೋಚನೆ ಮಾಡ್ತಾ ಇದೀರಾ. ಮುಂದೆ ಪ್ಲಾನ್ ಇದೆಯಾ? ಏನು ಪ್ಲಾನ್ ಇಲ್ಲ. ಅಂಡ್ ದೆನ್ ಇವಾಗ ನೆಕ್ಸ್ಟ್ ಸರ್ಕಾರ ಏನಾದ್ರು ಬಿಜೆಪಿ ಬಂದ್ರೆ ಅವಾಗ ಹೆಂಗಿರುತ್ತೆ ಇಮೇಜ್ ಅಂತ ಅಂದ್ರೆ, ಲೈಕ್ ಈ ಆಗಿರೋ ಲಾಸಸ್ ನೆಲ್ಲ ಕಂಪನ್ಸೇಟ್ ಮಾಡೋದಕ್ಕೆ ಹೋಗ್ತಾರೆ ಅವರು. ಅವಾಗ ಇದನ್ನೆಲ್ಲ ಸಪ್ರೆಸ್ ಮಾಡಿ, ಫ್ರೀ ಥಿಂಗ್ಸ್ ಎಲ್ಲ ಸಪ್ರೆಸ್ ಮಾಡಿ ಮಾಡಕ್ ಹೋಗ್ತಾರೆ. ಅವಾಗ ಹೆಂಗ್ ತೀರ್ಸಕ್ ಹೋಗ್ತಾರೆ. ಅವಾಗ ನೋಡೋರ್ಗೆ ಹೆಂಗ್ ಅನ್ಸುತ್ತೆ ಅಂತ ಅಂದ್ರೆ, ಲೈಕ್ ಇವ್ರು ಆಲ್ ಆಫ್ ಸಡನ್ ಎಲ್ಲ ರೈಸ್ ಮಾಡ್ತಿದ್ದಾರೆ ಅಂಡ್ ದೆನ್ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂತ. ಬಟ್ ಅವ್ರಿಗೆ ಅರ್ಥ ಆಗಲ್ಲ ನಾರ್ಮಲ್ ಜನಕ್ಕೆ, ಲೈಕ್ ಇಲ್ಲಿಟ್ರೇಟ್ಸ್ಗೆ ಅಥವಾ ತುಂಬಾ ತಲೆ ಅವರಿಗೆ ತಲೆ ಉಪಯೋಗಿಸೋದಿಲ್ಲ. ಈ ತರ ನಡೀತೈತೆ ಅಂತ ಲೈಕ್ ಕಂಪನ್ಸೇಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಅಮೃತ ಪುಟ್ಟೇಗೌಡ. ಅಮೃತ ಸೂಪರ್ ಆಗಿ ಮಾತಾಡಿದ್ರೆ. ಯಾವ್ರಂದ್ರೆ? ರಾಮನಗರ್. ಅಂಡ್ ದೆನ್ ಮೋರ್ ಓವರ್ ಇದನ್ನ ನೀಟಾಗಿ ಹೇಳಿ, ಬಸ್ ನ ಫ್ರೀ ಬಿಟ್ಟಿರೋದು ನಮಗ್ ಬೇಡ. ಡೈಲಿ ಕಾಲೇಜಿಗೆ ಮಾರ್ನಿಂಗ್ 1 hour ಹೋಗಕ್ ಆಗ್ತಾ ಇಲ್ಲ. ಅಂಡ್ ದೆನ್ ಯಾರ್ಯಾರು ಆಂಟಿಂದಿರು ನಿಮ್ ಗೆಸ್ಟ್ ಮನೆಗೆ ಹೋಗ್ತಿರ್ತೀರ ಬೆಳಗ್ಗೆ ಹೊತ್ತು, ನೀವ್ ಒಂದ್ ಸ್ವಲ್ಪ ಮಧ್ಯಾಹ್ನ 12 ಗಂಟೆ ಆದ್ಮೇಲೆ ಹೋಗಿ. ಮಧ್ಯಾಹ್ನ 12 ಗಂಟೆ ಆದ್ಮೇಲೆ ನೀವು ರಿಲೇಟಿವ್ಸ್ ಮನೆಗೆ ಹೋದ್ರೆ ಅಟೆಂಡೆನ್ಸ್ ಏನು ಕೊಡಲ್ಲ. ನಮಗ್ ಬೆಳಗ್ಗೆ ಲೇಟ್ ಆಗೋದ್ರೆ ಅಟೆಂಡೆನ್ಸ್ ಕೊಡ್ತಾ ಇಲ್ಲ. 1 hour ಲೇಟ್ ಆಗೋಗಿ ನನ್ಗೆ ಅಟೆಂಡೆನ್ಸ್ ಕೊಡ್ತಾ ಇಲ್ಲ ಅವರು. ನಮಸ್ಕಾರ ಕಣ್ರಕ್ಕ. ಕನ್ನಡ ಬಂದಿದೆ? ಕನ್ನಡ ಬರುತ್ತಾ? ಓ ಸೂಪರು. ನಿಮ್ ಬರವ ನೀನು. ನಿನ್ ಮದುವೆ ರಿಸೆಪ್ಷನ್ ನಿಂತ್ಕೊಂಡು ಫೋಟೋ ನಿಂತಾರಲ್ಲ ನಿಂತ್ಕದ. ಏನ್ ನಿಮ್ ಹೆಸರು? ಸುಮಿತ್ರಾ. ನಿಮ್ ಹೆಸರು? ನಂದಿನಿ. ಎಲ್ಲಿ ಇಲ್ಲಿ ಯಾಕೆ ಬಂದ್ರಿ? ಅಪ್ಪು ಸಮಾಧಿ ನೋಡಕ್. ಹೌದಾ? ಅಪ್ಪು ಅಂದ್ರೆ ಇಷ್ಟನಾ? ಯಾಕಿಷ್ಟ? ತುಂಬಾ ಇಷ್ಟ. ಅಪ್ಪು ಅಂದ್ರೆ ತುಂಬಾ ಇಷ್ಟ. ನಮ್ಮ ಮನೆಯವರಿಗೆ, ನಮ್ಮ ಫ್ಯಾಮಿಲಿಗೆ, ನಮ್ಮ ಮಗನಿಗೆ, ನಮ್ಮ ಮೊಮ್ಮಕ್ಕಳಿಗೆಲ್ಲ ತುಂಬಾ ಇಷ್ಟ. ಹೌದಾ? ಯಾಕೆ ಇಷ್ಟ? ನಮ್ಗೆ ಅಂದ್ರೆ ಅಪ್ಪು ಅಂದ್ರೆ ತುಂಬಾ ಪ್ರಾಣ. ಉಂಕನವಾ? ನಿಮ್ ಪ್ರಾಣ, ಇಷ್ಟ, ಕಷ್ಟ ಎಲ್ಲ ಗೊತ್ತು. ಯಾಕೆ ಅಂದ್ರೆ ಎಲ್ಲ ಒಳ್ಳೇದ್ ಮಾಡವ್ರೆ, ಜನಕ್ಕೆಲ್ಲ ಒಳ್ಳೇದ್ ಮಾಡ್ಯಾರೆ, ಅದಕ್ಕೆ ತುಂಬಾ ತುಂಬಾ ಇಷ್ಟ. ಜನಕ್ಕೆಲ್ಲ ಒಳ್ಳೇದ್ ಮಾಡವ್ರೆ, ಅದಕ್ಕೆ. ನಿಂಗೆ ಯಾಕೆ ಇಷ್ಟಪಟ್ಟೆ? ಅಣ್ಣ, ನಾನು ಇಲ್ಲಿ ವಾಲೆ ಜುಮ್ಕಿ ಬಾಲಕ್ಕೆ ಅನ್ಕೊಂಡು ವಾಲೆ ಜುಮ್ಕಿ ತಗೊಳಕ್ ಬಂದೆ. ನೀನ್ ನೋಡಿದ್ರೆ ಯಾಕೆ ಪಾಕೆ ಅಂತ. ಈಗ ಹಾಲಿನ ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ರು ಸಿದ್ದರಾಮಯ್ಯನವರು. ಏನ್ ಹೇಳ್ತೀರಿ? ಕಮ್ಮಿ ಮಾಡಿಸ್ಬೇಕಂತ ಹೇಳಿ. ಕಮ್ಮಿ ಮಾಡಿಸ್ಬೇಕು. ಕಮ್ಮಿ ಮಾಡಿಸ್ಬೇಕಂತ. ನಿಮ್ಮ ಹೆಸರೇನು? ನಂದಿನಿನಾ? ಹೆಸರೆಲ್ಲ ನಂದಿನಿ ಇದೆ ನೋಡಪ್ಪ. ನಂದಿನಿ ಅವ್ರು ಹೇಳ್ತಾವ್ರೆ ಹಾಲಿನ ದರ ಕಮ್ಮಿ ಮಾಡಿಸ್ಬೇಕಂತೆ. ಏನ್ ಸರ್? ಇನ್ನೊಂದ್ ₹4 ಹೆಚ್ಚಿಗೆ ಮಾಡಂತ. ಅದೇಕ ಬಂದ್ಬಿಡಿ, ಮತ್ತಿರ್ಗ ಬೈಕ್ ಇಟ್ಕೊಬತ್ತೀವಿ ನಾವು. ನಮ್ ಕೆಲ್ಸ ಕೊಡಕ್ಕೆ ನೀವು ಅಲ್ಲ, ತುಂಬಾ ಕಮ್ಮಿ ಮಾಡ್ಯಾರ. ₹9 ಅಂದ್ರೆ ಬಹಳ ಕಮ್ಮಿ ಆಯ್ತು. ಇನ್ನೊಂದ್ ₹4 ಸೇರಿಸಿದ್ರೆ ಸರಿ ಹೋಗುತ್ತೆ. ಹೌದಾ? ಸರಿ ಹೋಗುತ್ತೆ. ಸರ್ಕಾರಕ್ಕೆ ಎಲ್ಲರೂ ಕೆರೆ ತಗೊಂಡು ಹೊಡೆದ್ರೆ ಅವಾಗ ಸರಿ ಹೋಗುತ್ತೆ. ಯಾಕಣ ಹಿಂಗ ಅನ್ಬಿಟ್ರೆ? ಮತ್ತೇನ್ ಫ್ರೀ ಕೊಟ್ಟಿಲ್ವಾ? ಏನ್ ಫ್ರೀ ಕೊಟ್ಟಾರೆ? ಯಾರಿಗೆ ಸಿಗ್ತಾ ಇದೆ? ನಮ್ಮಂತರ ಮಿಡ್ಲ್ ಮ್ಯಾನ್ ಗತಿ ಹಂಗ. ₹2,000 ಕೊಟ್ಟಿಲ್ವಾ? ಅವ್ರು ಮಾಡಿರ ಇದಕ್ಕ ನಮ್ ಪರಿಸ್ಥಿತಿ ಹಂಗ. ಹಂಗಂದ್ರೆ ಹೆಣ್ಮಕ್ಳಿಗೆ ಅಷ್ಟೇ ಆಯ್ತಾ? ಗಂಡ್ಸ್ ಮಕ್ಳಿಗೆ ಏನಿದೆ? ನಿಮ್ ಹೆಸರೇನು?
ಶರಣು ಅದಕ್ಕೆಲ್ಲ ಲಿಫ್ಟಿಗೆ ಹಾಕೊಂಡ್ಬಿಡ್ತೀರಿ ಮುತ್ತ. ಓ ನಾನು ಇದಕ್ಕೆ ಶರ್ಟ್ ಮೇಲೆಲ್ಲ ಯಾರೋ ಮುತ್ತು ಕೊಟ್ಬಿಡೋಲ್ಲ ಅನ್ಕೊಂಡ್ಬಿಟ್ಟೆ. ಇಲ್ಲ ಈ ಮುತ್ತು ನಿನಗೇನಾದ್ರು ಕೊಟ್ರು ನೀನು ಬಚಾವಾಗಲ್ಲ ಅಂತ ಮುತ್ತಿದು ನೋಡಿದು. ಇದಾ ಹಂಗೆ ಚಿಕ್ಕದಲ್ಲ ಅದು, ಬಹಳ ಇದ್ರ ಇಷ್ಟೇ ಅದು. ಓಕೆ ಓಕೆ. ಓಕೆ, ಬೆಲೆ ಏರಿಕೆಯ ವಿರುದ್ಧ ಜನ ರೊಚ್ಚಿಗೆದ್ದು ಮಾತನಾಡ್ತಾ ಇದ್ದಾರೆ. ಈ ರೀತಿಯಾಗಿ ಕೊಟ್ಟು ತೆಗೆದುಕೊಳ್ಳೋದು ಯಾಕೆ? ಫ್ರೀ ಕೊಟ್ರಿ ವಾಪಸ್ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ವಾ, ಖಜಾನೆಯಲ್ಲಿ ಹಣ ಇಲ್ವಾ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಬರೆ ಎಳೆದು ಈಗ ಜನಸಾಮಾನ್ಯರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಈ ಒಂದು ಬೆಲೆ ಏರಿಕೆ ವಿಚಾರವಾಗಿ ಸಾಕಷ್ಟು ನೊಂದು ಬಿಟ್ಟಿದ್ದಾರೆ. ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ವರ್ಷದಲ್ಲಿ 3 ಬಾರಿ ಹಾಲಿನ ದರ ಏರಿಕೆ ಆಗಿರುವಂತದ್ದು ಜನರಿಗೆ ಒಂದು ರೀತಿಯಲ್ಲಿ ಕಷ್ಟವನ್ನು ತಂದೊಡ್ಡಿದೆ. ಮತ್ತೊಂದು ಜಾಗದಲ್ಲಿ ಜನ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಬೇರೆ ಬೇರೆ ಏರಿಯಾಗಳಲ್ಲಿ ಇದೇ ಬೆಲೆ ಏರಿಕೆ ಬಗ್ಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇಷ್ಟೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇಷ್ಟೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.